ಗುಡ್ ಈವ್ನಿಂಗ್. ಸಂಜೆ ಬ್ಲಾಗ್ ನೋಡಿ. ಇವತ್ತು ನಾನು ಕೆಲಸದಿಂದ ಬಂದು ಬಟ್ಟೆ ಒಗೆಯಕ್ಕೆ ಹೋಗಬೇಕು. ಬಟ್ಟೆ ಒಗೆಯೋಣ ಅಂದರೆ ತುಂಬ ಜನ ಇದ್ದಾರೆ. ಇವಾಗ ಪಾತ್ರೆ ತೊಳಿಬೇಕು. ನೋಡಿ ಎಷ್ಟೊಂದು ಕೆಲಸ ಇರುತ್ತೆ. ಕೆಲಸಕ್ಕೆ ಹೋಗ್ಬಂದು ಮತ್ತೆ ಕೆಲಸ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಮನೇಲಿ ಯಾರಾದರೂ ಹಿರಿಯರು ಅಂತಿದ್ರೆ ಅವರೆಲ್ಲ ಬರೋಷ್ಟಿಗೆ ಕೆಲಸ ಮಾಡಿರ್ತಾರೆ. ನನಗೆ ಇವತ್ತು ಮೈಸೂರು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ. ಅದು ಮೈಸೂರು ಬೋಂಡ ಮಾಡೋಕ್ಕೆ ನೋಡಿರಿ, ನಾನು 2 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ, ಮತ್ತು ಸೋಡಾ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಬನ್ನಿ ಮಿಕ್ಸ್ ಮಾಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಮತ್ತು ಜೀರಿಗೆ, ಆನಂತರ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಹಾಕ್ಲೇಬೇಕಂತ ಏನಿಲ್ಲ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯಿಂದನೇ ಮಾಡೋಣ. ಕೈ ತೊಳ್ಕೊಂಡಿದ್ದೀರಿ ಚೆನ್ನಾಗಿ. ಇವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಯ್ತಿದ್ದು. ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿರಿ. ಈ ಹದಕ್ಕೆ ಬಂದರೆ ಸಾಕು. ಇವಾಗ ನೋಡಿರಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮತ್ತೊಂದು ಸರಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಟ್ಬಿಟ್ರೆ ಒಂದು ½ ಅವರ್ ಬಿಟ್ಬಿಡೋಣ. ಮುಚ್ಚಿಟ್ಬಿಡೋಣ, ತುಂಬ ಚೆನ್ನಾಗಿ ಬರುತ್ತೆ. ನೆಂದಿದೆ. ಇವಾಗ 2 ವಾರ ಆಯಿತು. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಇದು ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಇದು. ಇವಾಗ ರೆಡಿ ಆಯ್ತು ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್. ಇದಕ್ಕೆ ನಾನು ಸಕ್ಕರೆ ಹಾಕೋದು ಹೇಳೋದು ಮರ್ತೋದೆ, ಸಾರಿ. ಸಕ್ಕರೆ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಅದೇ ನಡೀತೈತೆ. ಬಟ್ ಇದು ಸಕ್ಕರೆ ಮಾತ್ರ ಕಂಪಲ್ಸರಿ ಹಾಕ್ಬೇಕು, ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಸಕ್ಕದಾಗಿ ಬಂದಿದೆ. ಫಸ್ಟ್ನೇಕ್ಕಿಂತ ಇದು ಚೆನ್ನಾಗಿ ಬಂದಿದೆ ಫ್ರೆಂಡ್. ಮೈಸೂರು ಬಜ್ಜಿ ರೆಡಿ ಆಯಿತು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ರೀ. ನೋಡಿರಿ ಮಸ್ತನೇ ಒಳಗಡೆ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರಾಗಿ ಬಂದಿದೆ ಫ್ರೆಂಡ್. ಒಂದು ಸರಿ ಈ ಥರ ಮಾಡ್ಕೊಂಡು ತಿನ್ನಿರಿ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಸೂಪರ್. ಸುಮ್ಮನೆ ಆಚೆಯಿಂದ ತರೋದಕ್ಕಿಂತ ಈ ಥರ ಮಾಡ್ಕೊತೀನಿ. ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಏನಿಲ್ಲ ಫ್ರೆಂಡ್. ಯಜಮಾನ್ರಿಗೆ ಕೊಡ್ತೀನಿ, ಬಂದು ಅವರು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಅಡುಗೆನೂ ಮಾಡಿದ್ದೀನಿ, ತೊಗೊಳ್ರಿ, ಟೇಸ್ಟ್ ಹೇಳ್ರಿ ತಗೊಂಡು. ಟೇಸ್ಟಾ? ರೊಟ್ಟಿನೂ ಇದಾವ, ಅನ್ನ. ಸೂಪರ್. ಹೆಂಗಾಗ್ಯಾವ? ನಿಜ ಟೇಸ್ಟ್ ಆಗ್ಯಾವ. ಜೊತೆಗೆ ಬಿಸಿ ಬೆಳಗ್ಗೆ ಮಾಡಿದ ರೊಟ್ಟಿ ಇತ್ತು ರೀ. ರೊಟ್ಟಿ, ಪಲ್ಯ ಮತ್ತು ಇದು ಈ ಬಕ್ರಿ ಅಂತ ಕಂಪಲ್ಸರಿ, ರೊಟ್ಟಿ ಕಂಪಲ್ಸರಿ ಡೈಲಿ ಮಾಡ್ತೀನಿ. ಬಟ್ ಇವಾಗ ಶುಕ್ರವಾರ ಇರೋದ್ರಿಂದ ನಾನು ನೆನೆ ಮಾಡಿದೆ ಜಾಸ್ತಿನೇ ರೊಟ್ಟಿನೇ. ಯಾಕಂದರೆ ರೊಟ್ಟಿ ಇಲ್ಲಾಂದರೆ ನಡೆಯಲ್ಲ ನಮಗೆ 2 ಟೈಮ್ ಆದರೂ ರೊಟ್ಟಿ ಬೇಕೇ ಬೇಕು. ಸೊ ಇವಾಗ ಅವರು ಚಳಿ ಇದೆ, ಹಾಗಾದರೆ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಮಾಡು ಅಂತ ಹೇಳಿದರು. ಮಂಗಳೂರು ಬಜ್ಜಿ, ಅದಕ್ಕೋಸ್ಕರ ಮಾಡಿದ್ದೀನಿ. ಮೈಸೂರು ಬಜ್ಜಿ, ಮಂಗಳೂರು ಬಜ್ಜಿ ಯಾವುದಾದ್ರೂ ಓಕೆ. ತುಂಬ ಟೇಸ್ಟಿಯಾಗಿದೆ ಮಾತ್ರ. ನನಗೂ ತುಂಬ ಇಷ್ಟ ಆಯಿತು. ಇದು ಇಷ್ಟ ಮಾಡಿರೋದು ನಾವು ಕೂಡ ಜಾಸ್ತಿ ಮಾಡಲ್ಲ. ಪ್ರೋಗ್ರಾಮ್ ನೋಡ್ತೀನಿ ನೋಡಿರಿ. ನಾನು
ಹಳ್ಳಿ ಪವರ್ ನೋಡ್ತೀನಿ ನೋಡ್ರಿ ಡೈಲಿ ನನಗೆ ಇಷ್ಟ ಇದು. ಆಮೇಲೆ ಬಿಗ್ ಬಾಸ್ ಎರಡೂ ನೋಡ್ತೀನಿ ನಾನು.